ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಟಿ ರಾಗಿಣಿ ಇವತ್ತು ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡಿತಾ ಇದ್ದ ವಿಕಲಚೇತನ ಮಕ್ಕಳೊಂದಿಗೆ ಸ್ವಲ್ಪ ಕಾಲ ಬೆರೆತರು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸ್ಪರ್ಶ್ ಆಸ್ಪತ್ರೆ ನಡೆಸ್ತಾ ಇರೋ ಸ್ಪರ್ಶ್ ವಚನ ಎಂಬ ಕಾರ್ಯಕ್ರಮದಡಿಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಮಕ್ಕಳನ್ನ ಭೇಟಿ ಮಾಡಿ ಸಾಂತ್ವನ ನೀಡಿದ್ರು. ಈ ಸಂದರ್ಭದಲ್ಲಿ ನಟಿ ರಾಗಿಣಿ ಎಲ್ಲ ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಮಕ್ಕಳನ್ನ ಮುದ್ದಿಸಿ ಸಿಹಿ ನೀಡಿ ಸಂತಸಪಡಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ನಟಿ ರಾಗಿಣಿ, ನಮ್ಮ ದೇಶದಲ್ಲಿ ಇಂತಹ ಸಾವಿರಾರು ಮಕ್ಕಳು ಅಂಗವೈಕಲ್ಯದಿಂದ ಬಳಲ್ತಾ ಇದ್ದು ಅಂತವರಿಗೆ ಉಳ್ಳವರು ತಮ್ಮ ಕೈಲಾದ ಸಹಾಯ ಮಾಡಿ ಮಕ್ಕಳ ಅಂಗವೈಕಲ್ಯವನ್ನ ದೂರ ಮಾಡಬೇಕು ಅಂದ್ರು. ನಮ್ಮ ಕಂಟ್ರಿಲಿ ಇಷ್ಟೊಂದು ಚಿಲ್ಡ್ರನ್ಸ್ ಇದ್ದಾರೆ, ಅವ್ರಿಗೆ ಇಷ್ಟೊಂದು ಡಿಸಬಿಲಿಟಿಗಳಿದೆ, ತುಂಬಾ ಬೇಜಾರಾಗುತ್ತೆ ಆ ಥರ ನೋಡಿ. ಬಟ್ ಇನ್ನೊಂದು ಖುಷಿ ಏನಂದರೆ ಸ್ಪರ್ಶ ಥರ ಒಂದು ಇನ್ಸ್ಟಿಟ್ಯೂಟ್ ಇದೆ, ಸ್ಪರ್ಶ ಥರ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಬಟ್ ಅವ್ರು ಇಷ್ಟೊಂದು ಹೆಲ್ಪ್ ಮಾಡ್ತಾ ಇರೋದು ಈ ಚಿಲ್ಡ್ರನ್ಸ್ಗಳಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಐ ಆಮ್ ರಿಯಲಿ ಪ್ರಿವಿಲೇಜ್. ನಮಗೇನಂದರೆ ನಾವು ಸ್ವಲ್ಪ ಪ್ರಿವಿಲೇಜ್ಡ್ ಆಗಿದ್ದೀವಿ. ನಾವು ಸೊಸೈಟಿಯಲ್ಲಿ ವಿ ಹ್ಯಾವ್ ಲಿಟಲ್ ಬಿಟ್ ಆಫ್ ಎನ್ ಅಡ್ವಾಂಟೇಜ್. ನಾವು ನಮ್ಮ ಪ್ರಿವಿಲೇಜ್ನ ಸ್ವಲ್ಪ 1% ಸ್ವಲ್ಪ ಯೂಸ್ ಮಾಡಿಬಿಟ್ಟು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು. ಸೊ ಐ ರಿಯಲಿ ವಿಶ್ ಆ್ಯಂಡ್ ಪ್ರೇ ಆ್ಯಂಡ್ ರಿಕ್ವೆಸ್ಟ್, ನಾನೆಲ್ಲ ಜನಗೆ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಟ್ ನಿಮ್ಮ ಕೈಯಲ್ಲಿ 1% ಏನಾದರೂ ಚಿಕ್ಕ ಹೆಲ್ಪ್ ಆದರೂ ಕೂಡ ಅದು ಹೆಲ್ಪ್ ಮಾಡಿ. ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಟೋಪಿವಾಲಾ ಚಿತ್ರದ ಚಿತ್ರೀಕರಣ ಇನ್ನೇನು ಮುಗಿಯೋ ಹಂತದಲ್ಲಿದೆ. ಈ ಮಧ್ಯೆ ಚಿತ್ರತಂಡ ಹಾಡಿನ ಚಿತ್ರೀಕರಣಕ್ಕೆ ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿತ್ತು. ಸ್ವಿಟ್ಜರ್ಲ್ಯಾಂಡ್ನ ಬೀದಿಗಳಲ್ಲಿ ಉಪ್ಪಿ ಮತ್ತು ನಾಯಕಿ ಭಾವನಾ ಸಕ್ಕ ಸ್ಟೆಪ್ ಹಾಕಿದ್ರು. ಆರ್ಜೆ ಶ್ರೀನಿ ಟೋಪಿವಾಲಾ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದು ಚಿತ್ರಕಥೆ ಸಂಭಾಷಣೆಯನ್ನ ಸ್ವತಃ ಉಪೇಂದ್ರ ಅವರೇ ಬರೆದಿದ್ದಾರೆ. ಕನಕಪುರ ಶ್ರೀಕಾಂತ್ ನಿರ್ಮಾಣ ಮಾಡ್ತಾ ಇರೋ ಟೋಪಿವಾಲಾ ಚಿತ್ರದಲ್ಲಿ ಉಪ್ಪಿ ಮತ್ತೊಮ್ಮೆ ಸಕ್ಕ ಡಿಫರೆಂಟ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಈ ಚಿತ್ರದ ಹಾಡಿನ ಒಂದು ಝಲಕನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.